ನೀನೇನು ಅನ್ಕಮಕ್ಕೆ ಹೋಗ್ಬೇಡ. ಊರಾಗ ಯಾರೇನು ಅನ್ಕೊಂತಾರೋ ಏನು ಎತ್ತೋ ಅದು ಏನು ಅನ್ಕಮಕ್ಕೆ ಹೋಗ್ಬೇಡ. ನಡಿ ಹೇಳ್ತೀನಿ. ಏನನ ಅನ್ಲಿ, ಯಾವಳನ ಯಾರನ ಯಾತನ ಮಾತಾಡ್ಲಿ, ಏನಿಲ್ಲ. ಸರಿಯಾಗಿ ಜಾಡಿಸ್ಬಿಡ್ತೀನಿ. ಸುಮ್ಮನೆ ನಡಿ ಹೇಳ್ತೀನಿ. ಆಮೇಲೆ ಹೋಗೋಣ ಅಮ್ಮಯ್ಯನ ಮಂತಕ್ಕೆ. ಇವಾಗ ಹೋಗೋಣ ನಡಿ ಸದ್ಯಕ್ಕೆ. ಸರಿ ಆಯ್ತೇಳಿ, ನಾನೇ ತಲೆ ಕೆಡಿಸ್ಕೊಂಬಲ್ ಬಾ. ಈ ಜನಗಳು ಈ ಹೆಂಗಿದ್ರು ಒಂಥರ ಇದು ಮಾಡ್ತಾರೆ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಬಾ. ಈ ಜನಗಳೇ ಹಂಗೆ, ನಾಳೆ ನೋಡ್ಬಿಟ್ಟಿದ್ದಿಲ್ಲ ಅಲ್ಲ. ಅದೇ ಮತ್ತೆ ಯಾರನ ಮಾತಾಡ್ಲಿ ಹೇಳ್ತೀನಿ. ಸರಿಯಾಗಿ ಹೆಂಗೆ ಹೇಳ್ಬೇಕು ಅಂಬದು ಗೊತ್ತೈತಿ. ಯಾರು ಮಾತಾಡಲ್ಲ ತಗ. ನೋಡ್ತಾರೆ, ಅವ್ರು ಮಾತಾಡ್ತಾರೆ, ಸುಮ್ಮನೆ ಆಗ್ತಾರೆ. ಬಾರಮ್ಮ ಅಂತ ಹೇಳಿ ಹೇಳೋಣ. ಕರಿಯೋಣ. ಬತ್ತ ಹೋಗ್ತಾ ಇರಮ್ಮ, ಇನ್ನೆಷ್ಟು ದಿನ ಹಿಂಗೆ ಇರ್ತೀಯ ಅಂತೇಳಿ ಕರಿಯೋಣ. ನಮ್ಮ ತನ್ವಿ ಹೋಗಿ ಹೋಗಿ ಎಂಥ ಕೆಲಸ ಮಾಡ್ಕೊಬಿಡ್ತು, ನನಗೆ ಬೇಜಾರಾಗ್ತೈತೆ. ಹೆಂಗೋ ಬಿಡು. ತನ್ವಿ ಅಂದರೆ ಮಾನ್ವಿತ ಬತ್ತ ಹೋಗ್ತಾ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ತಾನೇ ಕರೆಯೋದಕ್ಕೆ ಬಂದಿರೋದು. ಅದಕ್ಕೆ ಮತ್ತೆ ನಾವು ಕರೆಯೋಕೆ ಬಂದಿರೋದು. ಆ ತನ್ವಿ ನೋಡಿ ಅವಳು ಗೊತ್ತಾಗಬೇಕು. ನೋಡಪ್ಪ, ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಕರೆಯೋಕೆ ಬಂದರು ಅಂತ. ನಾನು ಇಲ್ವಲ್ಲ, ಇವ್ರು ಹೊರಗೆ ಎಲ್ಲ ಎಲ್ಲೋಗ್ಯವ್ರೆ. ಹೋಗ್ಯವ್ರೇನ ಇಲ್ಲ ಬರ್ತಾ ಇದ್ದಾಳ ಶಿವಾನಿ. ನಾನು ಯಾರೋ ಇಲ್ವಲ್ಲಪ್ಪ, ನಾವು ಬಂದಿರೋದು ನೋಡ್ಲಿಲ್ವಲ್ಲಪ್ಪ ಅನ್ಕಂಡೆ. ನೋಡ್ಲಿ, ನಾವು ಬಂದಿರೋದು ನಾವು ಯಾರನ್ನೂ ಮಾತಾಡ್ಸಲ್ಲ. ಹಂಗೆ ಹೋಗ್ತೀವಿ, ನಮ್ಮ ಮಗಳ ಮನೆಗೆ ಹೋಗ್ತೀವಿ, ನನ್ನ ಮಗಳನ್ನ ಕರಿತೀವಿ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀವಿ ತವ್ರ ಮನೆಗೆ. ಅಷ್ಟೇ, ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಮಾತಾಡಿಸ್ತಾರೆ ಅಂತ ತಿಳ್ಕೊಬಿಟ್ಟವ್ರೆಲ್ಲ. ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಅಯ್ಯೋ ಬಾರುತು, ಯಾರನ್ನು ಮಾತಾಡ್ಸಿ ಏನಾಗೋದು ಏನೈತೆ? ನಮ್ಮ ಕೆಲಸ ನಾವು ಮಾಡಬೇಕು. ಇನ್ನು ಯಾರಿಂದ ಏನಾಗೋದೈತೆ? ಅಯ್ಯೋ ದೇವ್ರೆ. ಇವತ್ತೇನು ಯಾರಿಂದನೇ ಆದ್ರೂ ನಮಗೇನು ಕೊಡ್ತಾರೆ ಯಾರಾದ್ರೂ? ನಮಗೆ ಯಾರು ಕೊಡಲ್ಲ. ಏನು ಮಾತಾಡ್ಸಿದ್ರು ಆಗಲಿ ಬಿಟ್ರಾಗಲಿ ಯಾರು ನಮ್ಗೆ ₹1 ಕೊಡಲ್ಲ, ಏನಿಲ್ಲ. ಏನು ಯಾರಿಂದ ಏನಾಗೋದಿಲ್ಲ ಬಾ. ಏನ ತಲೆ ಕೆಡಿಸ್ಕೊಂಬಲ್ ಬಿಡು. ಯಾರು ಮಾತಾಡ್ಸಿದ್ರೇನು ಬಿಟ್ರೇನು? ಅಯ್ಯೋ, ಜನ ಸುತ್ತಾರ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡವ್ರು. ನಾನಂತೂ ಯಾರ ಮನೆ ಬಾಗ್ಲಿಗೂ ಸುತ್ತಾರ್ಕೊಂಡು ಹೋಗಲ್ಲ. ಅವರೇ ಬರ್ಬೇಕು ನನ್ನ ಮನೆ ಬಾಗ್ಲಿ ಸುತ್ತಾರ್ಕೊಂಡು. ನಮ್ಗೊಬ್ರು ಮನೆ ಬಾಗ್ಲಿ ಸುತ್ತಾರ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಏನು ಕೊಟ್ಟಿಲ್ಲ ದೇವರು. ನಮಗಂತೂ ತನ್ನ ಕೊಟ್ಟವನೇ. ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ. ಹೋಗ್ಬೇಕು ಬಂದವಳು. ಇನ್ನು ನಾವೇನು ಬಾರಮ್ಮ ಅಂತ ಏನು ಕರೆಯಕ್ಕೆ ಬಂದಿದ್ವಿ. ಮಾತಾಡೋದು ನೋಡು. ಅವಳು ನಾ ಮಾತಾಡಿಸ್ಲಿಲ್ಲ ಅಂದ್ರೆ ಹೆಂಗೆ ಮಾತಾಡ್ತಾಳೆ? ನಾನು ನೋಡಿದೆ. ನೋಡಿ ಅಲ್ಲೇ ನಿಂತ್ಕೊಂಡೆ. ನಾವು ಹೊರಗೈದಿರೋ ಇಲ್ಲ ಅಂತ ಹಿಂಗೆ ಇನ್ಕಿನ್ ನೋಡ್ತಾಳೆ ಶಿವಾನಿ. ಗನಂದಾರಿ, ದೊಡ್ಡ ಗನಂದಾರಿ ಗಂಡನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ನೋಡ್ತಾರೇನೋ ನನ್ನ ಗಂಡನ್ನು ಅಂತ ಐದಾರೆ. ಅಯ್ಯೋ ದೇವ್ರೆ, ಅಯ್ಯಮ್ಮನ ಏನಕ್ಕೆ ಮಾತಾಡಿಸ್ತೀವಿ ತಗ ನಾವು. ಅಯ್ಯಮ್ಮನ ಮಾತಾಡ್ಸಿ ಏನಾಗೋದು ಏನೈತಿ? ಏನಕ್ಕೆ ನೋಡ್ತಾಳೆ? ನಾನು ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೀನು ಬಂದೆ ಈ ಕಡೆಯಿಂದ. ನೀನು ನೋಡಿಲ್ಲ. ಅವಳು ನೋಡ್ತಾರೋ ಇಲ್ವೋ ಅಂತ ಇಲ್ಲಸಿನೇ ಕರ್ಕೊಂಬತ್ತಾಳೆ. ಗಂಡನ ಅಲ್ಲಸಿ ಹೋಗ್ಬೇಕಾ ಇಲ್ಲಸಿ ಕರ್ಕೊಬತ್ತಾಳೆ. ಮಾನ್ಯತನ ಕರೆಯಕ್ಕೆ ಬಂದವಳೇನ. ಇತ್ತನ್ವಿ ಎದ್ರಿಗೆ ಬಾ. ನೀವು ಇದೆ ಏನು ಹೇಳ್ತೀಯ? ಇವಳು ಬುದ್ಧಿನೇ ಅಷ್ಟು. ಅಕ್ಕ ಬಟ್ಟೆ ತೊಳೆಯವು ಎಲ್ಲ ಜಾಲಿಸ್ಬಿಟ್ಟಿದ್ದೀನಿ. ಇವನ್ನೆಲ್ಲ ಈ ಕಡೆ ಒಣಗಾಕು. ಇನ್ನೇನು ಎಲ್ಲ ಆದಂಗೆ ಇನ್ನೊಂದು 2 ಇದ್ದಾವೆ. ಇವನ್ನೆಲ್ಲ ತೊಳೆದಾಕ್ಬಿಡ್ತೀನಿ. ನಮ್ಮಪ್ಪ ನಮ್ಮಮ್ಮ ಹೆಂಗೇನೆ ಇವಳನ್ನ ಮಾತಾಡ್ಸಲ್ಲ, ನೀನು ಚೆನ್ನಾಗಿರ್ಬೇಕು ಅವಳೆದ್ರಿಗೆ ಅಂತ ಹೇಳಿ ಹೇಳ್ತಿದ್ದರು. ಈಗ ನೋಡ್ರಿ, ನನ್ನ ಮದುವೆ ಆಗಿರೋದಕ್ಕೆ ಇವಾಗ ಇವಳನ್ನ ಕರೆಯೋದಕ್ಕೆ ಬಂದಿದ್ದಾರೆ. ಅಲ್ಲ, ಇವ್ರಿಗೆ ಎಷ್ಟಿರಬೇಡ ನೋಡ್ರಿ. ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವಳ ಕಡೆಗೆ ತಿರ್ಕೊಂಡವ್ರಿ. ನಾನು ಕರೆಯಲ್ಲ, ಅವಳನ್ನ ಮಾತಾಡ್ಸಲ್ಲ, ಅವಳು ಹಿಂಗೆ ಮಾಡೋದ್ಲು ಹಂಗೆ ಮಾಡೋದ್ಲು ಅಂತ ಹೆಂಗೆ ಬೈಕಂತಿದ್ರು. ಇವಾಗ ಇವಳನ್ನ ಕರೆಯೋಕ್ಕೆ ಬಂದವ್ರೆ. ಈಗ ಹೇಳ್ತಿದ್ರು, ನೀನು ಚೆನ್ನಾಗಿರ್ಬೇಕಣಮ್ಮ ಅವಳೆದ್ರಿಗೆ ಅಂತ ಹೇಳಿ. ಪ್ರೀತಿ ಅಕ್ಕ ಸಿಟ್ನಾಗ ಏನಾದರೂ ಒಂದು ಮಾತಾಡಿದ್ರು ಸುಮ್ಮನಿರ್ರಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡಿ. ಸರಿ ಆಯ್ತು ಹೇಳಿ, ನಾನೇನೇನು ಮಾತಾಡಕ್ಕೆ ಹೋಗಲ್ಲ. ನಡಿ ಹೋಗೋಣ. ಅವರು ಸಿಟ್ನಾಗ ಅವರು ಒಂದು ಮಾತಾಡ್ತಾರೆ. ನೀನು ಮಾಡೋಕ್ಕಾಗುತ್ತೆ? ಹಿಂಗಿದ್ದವ್ರು ಹಿಂಗೆ ಇರೋಕ್ಕಾಗಲ್ಲ. ಎಲ್ಲರೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು. ನೋಡು, ಒಳಕ್ಕೆ ಹೋಗ್ಬಿಟ್ರು ಕರಿಯೋಕ್ಕೆ. ಎಷ್ಟಿರಬೇಡ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ಹಿಂಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ ನೋಡು, ನೀನು ಚೆನ್ನಾಗಿರ್ಬೇಕಣಮ್ಮ ಅವಳ ಎದುರಿಗೆ ಅಂತ ಹೇಳಿ ಹೇಳ್ಬಿಟ್ಟು ಇವಾಗ ಇವಳನ್ನು ಕರಿಯೋಕ್ಕೆ ಬಂದವರಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿದು ಹೋಗ್ಬೇಡ. ನಿಜವಾಗ್ಲೂ ನನಗೆ ಬರ್ತಿರೋ ಸಿಟ್ಟಿಗೆ ಯಪ್ಪ. ನನ್ನ ಮನೆಯಾಗ ನೋಡಿದ್ರೆ ಇವಾಗ ನೋಡಿದ್ರೆ ಇಂಥದ್ದು. ಅಯ್ಯೋ, ನನಗಂತೂ ಆ ಕರಿಯ ಮುಂದೊಂದು ಕಾಟ ಆಗ್ಬಿಟ್ಟೈತೆ. ಅವಳು ಬಂದು ಬೇರೆ ಸೇರ್ಕೊಂಡವಳೆ. ಅಯ್ಯೋ, ನನಗಂತೂ ನನ್ನ ಗಂಡ ನೋಡಿದ್ರೆ ಅವನು ಗಂಡ ಪಿಲ್ಲ ನೋಡೋಕೆ ಉದ್ದಾದಪ್ಪ ಇದ್ದಾನೆ ಅಷ್ಟೇ. ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಒಳ್ಳೆ ಊಟ ಸೋಂಬೇರಿ ನನ್ನ ಮಗ ಇದ್ದಂಗೆ ಅವನೇ. ಏನು ಮಾಡೋಣ ಬರ್ರಿ, ಹೊರಗೆ ಬಂದಮೇಲೆ ಮಾತಾಡ್ತೀನಿ. ಹೊರಗೆ ಬಂದಮೇಲೆ ಕೇಳ್ತೀನಿ. ಅಲ್ಲ, ನೀವು ಹಿಂಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳಿ ಕೇಳ್ತೀನಿ. ಹೋಗು. ಇಷ್ಟಿಷ್ಟು ನನಗೆ ಕೋಪ ಬರ್ತಾ ಇಲ್ಲ, ಆದರೂ ಕೋಪ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಮಾನ್ವಿತಾ, ಅಮ್ಮ ಮಾನ್ವಿತಾ, ನೀವೇನಾ? ಯಾಕೆ ಬಂದ್ರಿ ನೀವು? ನಾನು ಹೇಳ್ದೆ ತಾನೆ, ಫೋನಲ್ಲೇ ಹೇಳಿದ್ದೀನಿ ನಾನು ಬರೋದಿಲ್ಲ, ಕರೆಯೋದಕ್ಕೆ ಬರಬೇಡಿ ಅಂತ ಹೇಳಿ. ಯಾಕಿನ್ನು ಇವಾಗಿನ್ನ ಬಂದಿದ್ದೀವಿ. ಅಪ್ಪ ಅಮ್ಮ ಕೂತ್ಕೊಳ್ರಿ ಅಂತ ಹೇಳಿ ಸಮಾಧಾನದಂಗೆ ಮಾತಾಡೋದು ಬಿಟ್ಟು ಯಾಕೆ ಹಿಂಗೆ ರೇಗಾಡ್ತಾ ಇದೆಯಾ ಮಾನ್ವಿತಾ? ರೇಗಾಡ್ಬೇಡ. ಏನಕ್ಕೆ ರೇಗಾಡ್ತೀಯಾ? ಮತ್ತೆ ನಾನು ಹೇಳ್ದೆ ತಾನೇನಮ್ಮ ನಾನು ಬರೋದಿಲ್ಲ ಅಂತೇಳಿ. ನಾನು ಬರೋದಿಲ್ಲ ಅಂತಂದ್ರೆ ನೀನು ಯಾಕೆ ಬಂದಿದ್ಯಾ?
ಬರಬೇಡ, ನನಗೆ ಬರೋದಕ್ಕೆ ಇಷ್ಟನೇ ಇಲ್ಲ. ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ನಿಮ್ಮ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಹೊರಟೋಗ್ಬಿಡಿ. ಅಲ್ಲ ಎಲ್ಲ ಮಕ್ಕಳು ತಂದೆ ತಾಯಿ ಬಂದ್ರು ಸಾಕಪ್ಪ ಅಂತ ಹೇಳಿ ಎಷ್ಟೋ ಆಸೆ ಪಡ್ತಿರ್ತಾರೆ. ನೀನೇನಮ್ಮ ನೀನು ಹಿಂಗೆ ಮಾತಾಡ್ತೀಯಾ? ನಮ್ಮ ತನ್ವಿನೇ ಆಗಲಿ ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಬಂದ್ರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಐತೆ. ಅಂಥದ್ರಾಗೆ ಬೇಡ ಅವ್ನು ಸರಿ ಇಲ್ಲ, ಹೋಗಿ ಹೋಗಿ ಅಂಥವ್ನು ಮದುವೆ ಆಗ್ಬಿಟ್ಟೈತೆ ಅಂತೇಳಿ ನಮಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅವನ ಬಗ್ಗೆ ಗೊತ್ತಿಲ್ಲ ನಮಗೆ, ಅದಕ್ಕೆ ಹಿಂಗೆಲ್ಲ ಆಗ್ಬಿಡ್ತು. ಏನೋ ನಾವು ಏನೋ ಸಿಟ್ಟಲ್ಲಿ ಒಂದು ಮಾತಾಡಿರ್ಬೋದು. ಅದನ್ನೆಲ್ಲ ಮನ್ಸಾಗಿ ಕಮ್ಮಕ್ಕೆ ಹೋಗ್ಬಿಡ ಕಣಮ್ಮಬ್ಬ. ನಿನ್ನ ತವ್ರ ಮನೆಗೆ ಬತ್ತಾ ಹೋಗ್ತಾ ಚೆನ್ನಾಗಿರು. ಎಲ್ಲಿ ನಿಮ್ಮ ಮತ್ತೆ ಪ್ರೀತಿ ಅಕ್ಕ? ಪ್ರೀತಿ ಅಕ್ಕ ಚೆನ್ನಾಗಿದೆಯೇನಪ್ಪ? ಹ್ಞೂ ಚೆನ್ನಾಗಿದ್ದೀನಿ. ಟೀ ಮಾಡ್ಕೊಬ್ರಗು ಮಾನ್ವಿತ. ಸುಮ್ಮನಿರು, ನಾನೇನು ಮಾಡೋದಿಲ್ಲ. ನನಗೇನು ಮಾಡೋದಕ್ಕೂ ಇಷ್ಟ ಇಲ್ಲ. ನಾನು ಹೇಳಿದ್ದೀನಿ ಬರಬೇಡಿ ಅಂತ ಹೇಳಿ. ನನಗೆ ಇಷ್ಟ ಇಲ್ಲ. ನನಗಿನ್ನೂ ಹೋಗ್ಬೇಕು ಅಂತ ಅನ್ಸಲ್ಲ. ನನಗೆ ಯಾಕೋ ತುಂಬ ಬೇಜಾರಾಗ್ಬಿಟ್ಟೈತಿ. ನಾನು ಹೋಗಲ್ಲ. ನಮ್ಮ ಅಮ್ಮನ ನಾನು ಹೇಳಿದ್ದೀನಿ, ಅಮ್ಮ ಬರಬೇಡ ಕಣಮ್ಮ, ನಾನು ಬರೋದಿಲ್ಲ ಅಂತ. ಏನಮ್ಮ ನೀನು ಹಿಂಗೆ ಮಾತಾಡ್ತೀಯ ಮಾನ್ವಿತ? ಅಯ್ಯೋ ನಾನೇನೋ ತುಂಬ ಆಸೆ ಇರುತ್ತೆ ನಮ್ಮ ಮಾನ್ವಿತಂಗೆ ಅಂತ ಅನ್ಕೊಂಡೆ. ಬಿಡು, ಫೋನ್ನಾಗ ಏನೋ ನಂಬ್ತಾಳೆ, ಹೋದ್ಮೇಲೆ ಕರೆದ್ರೆ ಚೆನ್ನಾಗಿ ಆಗ್ತಾಳೆ ಅಂತ ನಾನು ಅಂದ್ಕೊಂಡೆ. ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಬಿಡು ಹೋಗ್ಲಿ. ಏನೋ ಒಂದು ನಾವೊಂದು ಮಾತಾಡಿರ್ತೀನಿ, ನೀವೊಂದು ಮಾತಾಡಿರ್ತೀರಾ. ಅಕ್ಕ ಚೆನ್ನಾಗಿದ್ದೀರಾ? ಮಾನ್ವಿತನು ಮತ್ತು ಭವಿತ್ ಇಬ್ರು ಕರ್ಕೊಂಡು ಹೋಗೋಣ ಅಂತ. ಮಗಳನ್ನು ಅಳಿಯನ್ನು ಇಬ್ರು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ನಮ್ಮನೆಗೆ. ಇನ್ನೇನು ಬಿಡು, ಏನೋ ಆಗೋದಾಯ್ತು, ಚೆನ್ನಾಗಾಗೋಣ ಅಂತೇಳಿ ಕರೆಯೋದಕ್ಕೆ ಬಂದಿದ್ದೀವಿ ಅಕ್ಕ. ಕರ್ಕೊಂಡು ಹೋಗ್ರಮ್ಮ. ನಾವೇನು ಹೇಳಲ್ಲ, ನಾವೇನೂ ಮಾತಾಡೋಕೆ ಹೋಗಲ್ಲ. ಹೆಂಗೋ ನಮ್ಮ ಮಾನ್ವಿತನು ಇಷ್ಟ, ನಾನೇನು ಹೇಳೋಕ್ಕಾಗಲ್ಲ, ನಾವೇನು ಮಾತಾಡಲ್ಲ. ಅಲ್ಲ ಮಾನ್ವಿತಂಗೆ ನಾವು ಕರೆದ್ವಪ್ಪ, ಅದಕ್ಕೆ ಬರಲ್ಲ ಅಂತ ಹೇಳ್ತವ್ರೆ. ಅಳಿಯಂದ್ರೆ ನೀವು ಹೇಳಿ, ಏನೋ ಆಗೋದಾಗ್ಬಿಟ್ಟೈತತ್ತೆ, ಇನ್ನೇನು ಮಾಡೋದು. ನಾವು ಪ್ರೀತಿಯಿಂದ ಕರೆಯೋದಕ್ಕೆ ಬಂದಿದ್ದೀವಿ, ಗೊತ್ತಾ ಹೋಗ್ತಾ ಚೆನ್ನಾಗಿರಲಿ ನಮ್ಮ ಮಗಳು ಒಳ್ಳಿ ಅಂಬದು ನಮಗೂ ಆಸೆ ಇರುತ್ತಲ್ಲ, ಅದಕ್ಕೇ ಕರೆಯೋದಕ್ಕೆ ಬಂದಿದ್ದೀವಿ. ಬರ್ರಿ ಹೋಗೋಣ. ನನ್ನ ಮಗ ಅಂತೂ ಬರಲ್ಲ, ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ. ನನ್ನ ಮಗನಂತೂ ಕಳಿಸಲ್ಲ. ಬೇಕಂದ್ರೆ ಮಗಳನ್ನ ಕರ್ಕೊಂಡು ಹೋಗಿ. ಇಲ್ಲ ಅತ್ತೆ, ನಾನು ಹೋಗೋದಿಲ್ಲ. ನನಗಿನ್ನೂ ಹೋಗೋದಕ್ಕೆ ನನಗೆ ಇಷ್ಟನೇ ಇಲ್ಲ ಅತ್ತೆ, ಹೋಗಲ್ಲ ನಾನು. ಇಷ್ಟ ಇಲ್ಲ ಅಂತ ಹೇಳ್ತಾವ್ರೆ. ಅಲ್ಲ ಮಾತಾಡೋದು ಮಾತಾಡ್ಬಿಡ್ತೀರಾ. ಋತು ನೀನು ಎಂತೆಂತ ಮಾತಾಡಿದ್ಯಾ. ಮಗಳು ಅಂತಲೂ ನೋಡಿದಲೆ ಹೆಂಗೆ ಮಾತಾಡಿದ್ಯಾ. ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಗೊತ್ತಾ. ನೋಡಿ ಇವತ್ತು ನೀವಾಗಿ ನೀವು ಅಪ್ಪ ಅಮ್ಮಯ್ಯ ಅವಳನ್ನ ಕರೆಯೋದಕ್ಕೆ ಬಂದ್ರು ಅವಳಿಗೆ ಎಷ್ಟು ಬೇಜಾರಾಗೈತೆ ನೋಡು. ಎಷ್ಟು ಬೇಜಾರಾಗೈತೆ ಅಂತ ನೋಡಿ ಇವತ್ತು ಹೆಂಗೆ ಅವಳು ನೀವು ಕರೆಯೋಕೆ ಬಂದ್ರು ಬರಲ್ಲ ಅಂತ ಹೇಳ್ತಾವಳಲ್ಲ. ಅವಳ ಮನಸ್ಸಿಗೆ ಇನ್ನೆಷ್ಟು ಬೇಜಾರಾಗಿರ್ಬೇಡ. ಅದಕ್ಕೆ ಋತು, ನೀನು ಒಂದು ಮಾತು ಮಾತಾಡೋದಕ್ಕಿಂತ ಮುಂಚೆ ಯಾರು ನೀನು ಮಾತಾಡ್ತಾ ಇದ್ದೀನಿ, ಯಾರು ನೀನು ಅಂತ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಕ್ಕಲ್ಲಿ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಅವ್ರ ಮನಸ್ಸಿಗೆ ನೋವಾಗಿರೋದು ಮತ್ತೆ ಅದು ಯಾವತ್ತೂ ಆ ಗಾಯ ಮಾಯೋದಿಲ್ಲ. ಅವಳಿಗೆ ಎಷ್ಟು ಬೇಜಾರಾಗೈತೆ ಹೇಳು. ನಿನ್ನ ಮಗಳೇ ಬರಲ್ಲ ಅಂತ ಹೇಳ್ತಾವಳೆ, ನೀವೇ ಕರೆಯೋಕೆ ಬಂದ್ರು. ಹೇಳು ಇವತ್ತು ಅವಳಿಗೆ ಎಷ್ಟು ನೋವಾಗಿರ್ಬೇಡ. ಏನೋ ನಾವೊಂದು ಮಾತಾಡಿರ್ತೀವಿ, ಅವ್ರೊಂದು ಮಾತಾಡಿರ್ತಾರೆ, ಎಲ್ಲರೂ ಒಂದೊಂದು ಮಾತಾಡಿರ್ತಾರೆ. ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡ್ರೆ ಆಗುತ್ತಾ? ಯಾವುದು ಮನಸ್ಸಿನಾಗ ಇಕ್ಕಮಕ್ಕೆ ಹೋಗ್ಬಾರ್ದು. ಏನೋ ಆಗೋದಾಗ್ಬಿಟ್ಟೈತೆ ಅಂತೇಳಿ ಸುಮ್ಮನಿರಬೇಕು. ಅದನ್ನೇ ಇದು ಮಾಡ್ಕೊಂಡ್ರೆ ಆಗುತ್ತಾ? ಈಗ ನಾವು ಒಂದು ಮಾತಾಡಿರ್ತೀವಿ, ಅವರು ಒಂದು ಮಾತಾಡಿರ್ತಾರೆ. ಯಾರೇ ಆಗಲಿ ಈಗ ಒಬ್ಬರೇ ಮಾತಾಡೋಕ್ಕಾಗುತ್ತಾ? ವಿರೋಧಿ ಆದಮೇಲೆ ಇಬ್ಬರು ವಿರೋಧಿಗಳೇನೆ. ಸ್ನೇಹಿತರಾದ್ಮೇಲೆ ಇಬ್ಬರು ಸ್ನೇಹಿತರೆ ಅಂತಾರಲ್ಲ, ಹಿಂಗೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಸಿಟ್ಟಿನಾಗೆ ಒಂದಿರ್ತೀವಿ, ಒಂದಿರೋ ಸಿಟ್ಟಿಗೆ ನೀವು ಒಂದು ಮಾತಾಡಿರ್ತೀರ. ಒಬ್ರಿಗೊಬ್ರು ಹಿಂಗೆ ಮಾತಾಡ್ತಾ ಮಾತುಗಳು ಹಿಂಗೆ ಅತಿರೇಕಕ್ಕೆ ಹೋಗಿರುತ್ತೆ. ಆವಾಗ ಏನಾದರೂ ಒಂದು ಇಂಥ ಎಡವಟ್ಟುಗಳು ಆಗ್ತದಪ್ಪ. ಅದನ್ನೇ ಮನಸ್ಸನ್ನ ಇಟ್ಕೊಂಡ್ರೆ ಆಗುತ್ತಾ? ಏನೋ ಬಿಡತ್ತೆ, ಏನೋ ಇದಾಯಿತು ಅಂತೇಳಿ ಚೆನ್ನಾಗಿರ್ಬೇಕು. ಅತ್ತನ್ವಿ ಎದುರಿಗೆ ನಾವು ಏನೋ ಅಂದ್ಕೊಂಡಿದ್ವಿ, ಅತ್ತನ್ವಿ ಚೆನ್ನಾಗಿರ್ಬೇಕು ಈ ಮಾನ್ವಿತನ ಎದುರಿಗೆ ಅಂತ. ಆದರೆ ಅದೆಲ್ಲ ಉಲ್ಟಾ ಆಯಿತು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ನಮ್ಮ ತನ್ವಿನ, ಇವಳು ಹಿಂಗೆ ಮಾಡ್ಬಿಟ್ಲು ಅಂತ ನಾವೇನೆಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಅದೆಲ್ಲ ಉಲ್ಟಾ ಆಗ್ಬಿಡ್ತು. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಹೋಗ್ಬೋದು ಪಾಪ, ಕರೆಯೋದಕ್ಕೆ ಬಂದಿದ್ದಾರೆ ನಿಮ್ಮ ಅಪ್ಪ ನಿಮ್ಮಮ್ಮ. ಇಲ್ಲ ಲಾಸ್ಯ, ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಹೋಗೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ಹೋಗಲ್ಲ. ಇಷ್ಟ ಇಲ್ಲ, ಎದ್ದೋಗ್ಬೋದು ನೀವು. ನಾನು ಕಷ್ಟನೋ ಸುಖನೋ ಇವತ್ತು ನನ್ನ ಗಂಡ ನೀವ್ರಂತ ಗಂಡ ಸಿಕ್ಕಿದ್ದಾನೆ ಸಾಕು. ತಂದೆ ತಾಯಿ ಎಲ್ಲ ನನ್ನ ಗಂಡನೇ ಇವತ್ತು. ನನಗಿನ್ಯಾರು ಬೇಡ. ನಾನು ಹಿಂಗೆ ಜೀವನ ಮಾಡ್ತೀನಿ. ನಾನಂತೂ ಬರೋದಿಲ್ಲ. ಅದೇನಾಗುತ್ತೋ ಆಗಲಿ ನೋಡೋಣ. ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ನನ್ನ ಮನಸ್ಸಿಗೆ ಯಾವತ್ತು ಬರಬೇಕು ಅಂತ ಅನಿಸುತ್ತೆ, ನನ್ನ ಮನಸ್ಸಿಗೆ ಯಾವತ್ತು ಸಮಾಧಾನ ಆಗುತ್ತೆ ಅವತ್ತು ಬರ್ತೀನಿ. ಇವಾಗಂತೂ ಬರೋದಕ್ಕೆ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನವೂ ಇಲ್ಲ, ಬರಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ನನಗೊಂದು ಸ್ವಲ್ಪ ಮನಸ್ಸಿನಾಗೆ ಏನೂ ಅನ್ನಿಸ್ತಾನೇ ಇಲ್ಲ. ಹೇಳ್ತಾ ಇದ್ದೀನಲ್ಲ, ಯಾಕೋ ಗೊತ್ತಿಲ್ಲ. ಇನ್ನೇನಪ್ಪ ಇದು ಮಾನ್ವಿತ ಈ ಥರ ಮಾತಾಡ್ತಾ ಇದ್ದಾಳೆ, ಅವ್ರ ಅಪ್ಪ ಅಮ್ಮ ಬಂದ್ರೂ ಬೆಲೆ ಕೊಡ್ದಂಗೆ ಈ ಥರ ಮಾಡ್ತಾ ಇದ್ದಾಳೆ ಅಂತ. ಆದರೆ ನಮ್ಮ ಅಪ್ಪ ನಮ್ಮಮ್ಮ ಮಾಡಿದ್ದಂಗಿತ್ತು. ನಮ್ಮಮ್ಮ ನಿನ್ನ ಎದುರಿಗೆ ತನ್ವಿ ಹೆಂಗಿರ್ತಾಳೆ ಗೊತ್ತಾ? ನೀನು ಭಾಳ ಹಾಳಾಗುತ್ತೆ, ನಿನ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಮಗಳು ಅಂತಲೂ ನೋಡ್ದಲ್ಲೇ ಶಾಪ ಹಾಕ್ಬಿಟ್ಟಿತ್ತು. ಇವತ್ತು ಅವಳಿಗೆ ಅದು ಆ ತನ್ವಿಗೆ ರಿವರ್ಸ್ ಆಗಿಬಿಟ್ಟೈತೆ ಅಲ್ವಾ? ಅದಕ್ಕೆ ಯಾರನ್ನೂ ಅನ್ನೋಕೆ ಹೋಗ್ಬಾರ್ದು, ಅದು ಅವ್ರವ್ರಿಗೆ ರಿವರ್ಸ್ ಆಗಿಬಿಡುತ್ತೆ. ಅದಕ್ಕೂ ಮತ್ತೆ ನಮ್ಮಪ್ಪ ಇಂಥ ಕೆಲಸ ಮಾಡೋದಕ್ಕೂ ನನಗೆ ಯಾಕೋ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ನಮ್ಮಪ್ಪ ನಮ್ಮಮ್ಮ ಅಂತ ಪ್ರೀತಿನೇ ಇಲ್ಲ, ಹಂಗೋ ನನಗೆ ಪ್ರೀತಿನೇ ಹೊಟ್ಟೋಗ್ಬಿಟ್ಟೈತೆ ಮನಸ್ಸಾಗೆ. ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ ಆಗೋದು. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಇದೆಲ್ಲ ನೋಡ್ಬಿಟ್ಟು ಇವರೆಲ್ಲ ಮಾತಾಡೋದಕ್ಕೂ ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟೈತೆ. ಅದು ಯಾಕೆ ಹಿಂಗಾಯ್ತು ಏನು ಅಂತ ನನಗೆ ತುಂಬ ಒಂಥರ, ನನಗೆ ನಿಜ ತುಂಬ ಬೇಜಾರು.
ಅದಕ್ಕೆ ನನಗೆ ಅವ್ರಿಗೆ ಮರ್ಯಾದೆನೂ ಕೊಡ್ತಾಯಿಲ್ಲ. ನಮ್ಮ ಅಪ್ಪನಿಗೆ ಬೇರೆ ನನಗೆ ನೋಡಿದ್ರು ತುಂಬ ಬೇಜಾರಾಗ್ತೈತೆ ಅವ್ರಂಥ ಕೆಲಸ ಮಾಡಿದ್ದಕ್ಕೂ ಅದಕ್ಕೂ. ನನಗೆ ಇನ್ನೂ ಅವ್ರನ್ನ ನೋಡಿದ್ರು ನನಗೆ ಒಂದು ಸ್ವಲ್ಪನೂ ಇದಾಗ್ತಾ ಇಲ್ಲ. ಅದಕ್ಕೇ ನನಗೆ ಇನ್ನೂ ನನಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಅತ್ತೆಗೂ ಬೇಜಾರು. ನನ್ನ ಗಂಡಂಗೂ ನನ್ನ ಗಂಡ ಏನಿಲ್ಲ, ನೀನು ಇಷ್ಟ ಇದ್ದರೆ ಹೋಗ್ಬೋದು, ಇಷ್ಟ ಇಲ್ಲ ಅಂತಂದರೆ ಸುಮ್ಮನೆ ಇರ್ಬೋದು, ಇಷ್ಟ ಆದರೆ ಹೋಗು, ಏನು ಪರವಾಗಿಲ್ಲ, ನಾನೇನು ನಿನಗೇನು ಅನ್ನಲ್ಲ ಅಂತ ಹೇಳಿ ಹೇಳ್ತವ್ರೆ. ಆದ್ರೂ ನಾನು ಯಾಕೆ ಅಂತೇಳಿ ಸುಮ್ಮನಿದ್ದೀನಿ. ನಾನೇನು ಹೋಗಲ್ಲ. ನನಗೆ ಹೋಗ್ಬೇಕು ಅಂತ ಅನ್ನಿಸ್ದಾಗ, ನನಗೆ ಹೋಗಬೇಕು ಅಂತ ನನಗೆ ಮನಸ್ಸು ಬಂದಾಗ ನಾನು ಹೋಗ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.